ನಮಸ್ಕಾರ. ಒಬ್ಬ ಸೋತವನಿಗೂ ಒಬ್ಬ ಗೆದ್ದವನಿಗೂ ನಡುವೆ ಇರೋ ದೊಡ್ಡ ವ್ಯತ್ಯಾಸ ಏನಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದು ದುಡ್ಡು, ಅಂತಸ್ತ ಅಥವಾ ಅದೃಷ್ಟನಾ? ಛೇ, ಖಂಡಿತ ಅಲ್ಲ. ನಿಜವಾದ ವ್ಯತ್ಯಾಸ ಶುರುವಾಗೋದು ಬಹಳ ಸಣ್ಣ ಜಾಗದಲ್ಲೇ. ಎಷ್ಟು ಸಣ್ಣದಂದರೆ, ಪ್ರತಿದಿನ ಬೆಳಗ್ಗೆ ನೀವು ಹೊದ್ದು ಮಲಗುವ ಆ ಹೊದಿಕೆ ಇದೆಯಲ್ಲ, ಅಲ್ಲಿಂದಾನೆ ಶುರುವಾಗುತ್ತೆ ನಿಮ್ಮ ಸೋಲು ಗೆಲುವಿನ ಕಥೆ. ಬನ್ನಿ, ಇವತ್ತು ಜೀವನವನ್ನೇ ಬದಲಾಯಿಸಬಲ್ಲಂತಹ 3 ಸಣ್ಣ ಹವ್ಯಾಸಗಳ ಬಗ್ಗೆ ಮಾತನಾಡೋಣ. ಮೊದಲನೇ ಹವ್ಯಾಸ, ದಿನದ ಮೊದಲ ಯುದ್ಧದಲ್ಲಿ ಗೆಲ್ಲುವುದು. ಏನಿದು ಮೊದಲನೇ ಯುದ್ಧ? ಬೇರೇನೂ ಅಲ್ಲ. ಬೆಳಗ್ಗೆ ಅಲಾರಾಮ್ ಹೊಡೆದಾಗ ಇನ್ನು 5 ನಿಮಿಷ ಅಂತ ಹೇಳಿ ಹೊದಿಕೆ ಒಳಗೆ ಸೇರ್ಕೊಳ್ತಿರಲ್ಲ, ಅದೇ. ಅದು ಕೇವಲ 5 ನಿಮಿಷ ಅಲ್ಲ, ಅದು ನಿಮ್ಮ ದಿನದ ಮೊದಲ ಸೋಲು. ಸೂರ್ಯ ನಿಮಗಾಗಿ ಕಾಯಲ್ಲ, ಸಮಯ ನಿಮಗಾಗಿ ನಿಲ್ಲಲ್ಲ. ನಿಮ್ಮ ಸ್ವಂತ ಆಲಸ್ಯದ ಮೇಲೆ ನಿಮಗೆ ಹಿಡಿತಾ ಇಲ್ಲ ಅಂದರೆ ಈ ಜಗತ್ತನ್ನು ಹೇಗೆ ಗೆಲ್ತೀರಿ? ಬೆಳಗ್ಗೆ ಬೇಗ ಏಳೋದು ಅಂದರೆ ಕೇವಲ ಬೇಗ ಏಳೋದಲ್ಲ, ಆ ದಿನವನ್ನು, ಆ ಸಮಯವನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು. ಜಗತ್ತು ಎಚ್ಚರಗೊಳ್ಳುವ ಮುನ್ನ ನೀವು ಸಿದ್ಧರಾಗಿ ನಿಲ್ಲೋದು. ಸಾಧಕರು ರಾತ್ರಿ ಪಾರ್ಟಿ ಮಾಡಲ್ಲ, ಅವರು ಮರುದಿನದ ಸಾಮ್ರಾಜ್ಯಕ್ಕೆ ಯೋಜನೆ ಹಾಕ್ತಾರೆ. ಯೋಚನೆ ಮಾಡಿ, ನಿಮ್ಮ ದಿನದ ಮೊದಲ ಯುದ್ಧವನ್ನು ನೀವು ಗೆಲ್ತಿದ್ದೀರಾ ಅಥವಾ ಸೋಲ್ತಿದ್ದೀರಾ? ಎರಡನೇ ಹವ್ಯಾಸ, ಮೆದುಳಿಗೆ ಆಹಾರ ಕೊಡುವುದು. ಹೊಟ್ಟೆಗೆ 3 ಹೊತ್ತು ತಿಂಡಿ ಬೇಕು, ಆದರೆ ನಿಮ್ಮ ಮೆದುಳು ಅದು ಉಪವಾಸ ಮಲಗಿದೆ. ನಾನು ಓದು ಅಂತ ಹೇಳಿದ್ದು ದೊಡ್ಡ ದೊಡ್ಡ ಪುಸ್ತಕಗಳನ್ನಲ್ಲ. ದಿನಕ್ಕೆ 1 ಪುಟ, ಅಥವಾ ವೃತ್ತಪತ್ರಿಕೆಯ 1 ಲೇಖನ, ಅಥವಾ ಕನಿಷ್ಠ ಪಕ್ಷ ನೀವು ಕುಡಿಯುವ ಚಹಾದ ಪ್ಯಾಕೆಟ್ ಮೇಲಿರೋ 4 ಸಾಲುಗಳನ್ನಾದರೂ ಸರಿ. ಓದುವುದು ಅಂದರೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳ ಜೊತೆ ನೀವು ಉಚಿತವಾಗಿ ಮಾತನಾಡಿದ ಹಾಗೆ. ಒಂದು ಪುಸ್ತಕ ನಿಮ್ಮ ಕೈಯಲ್ಲಿದ್ದರೆ 1000 ವರ್ಷಗಳ ಅನುಭವ ನಿಮ್ಮ ಬೆರಳ ತುದಿಯಲ್ಲಿದ್ದ ಹಾಗೆ. ಜ್ಞಾನ ಅನ್ನೋದು ಒಂದು ಆಯುಧ. ದುಡ್ಡಿಲ್ಲದವನನ್ನು, ಅಧಿಕಾರವಿಲ್ಲದವನನ್ನೂ ಜ್ಞಾನ ಕಾಪಾಡುತ್ತೆ. ಜ್ಞಾನ ಇದ್ದವನು ಯಾವತ್ತೂ ಒಂಟಿಯಲ್ಲ, ಅವನು ಯಾವತ್ತೂ ಸೋಲಲ್ಲ. ನಿಮ್ಮ ಮೆದುಳಿಗೆ ಕೊನೆಯ ಬಾರಿ ಯಾವಾಗ ಆಹಾರ ಕೊಟ್ಟಿದ್ರಿ ನೆನಪಿದೆಯಾ? ಮೂರನೇ ಮತ್ತು ಅತಿ ಮುಖ್ಯವಾದ ಹವ್ಯಾಸ, ಸಣ್ಣ ವಿಷಯಗಳಲ್ಲಿ ಶಿಸ್ತು. ಇದು ಕೇಳೋಕ್ಕೆ ಬಹಳ ಸಿಂಪಲ್. ನೀವು ಮಲಗುವ ಹಾಸಿಗೆಯನ್ನು ನೀವೇ ಮಡಚುವುದು, ಕಾಫಿ ಕುಡಿದ ಲೋಟವನ್ನು ನೀವೇ ತೊಳೆಯುವುದು, ನಿಮ್ಮ ಬಟ್ಟೆಗಳನ್ನು ಜಾಗದಲ್ಲಿ ಇಡುವುದು. ಇದಕ್ಕೂ ಜೀವನದ ಯಶಸ್ಸಿಗೂ ಏನು ಸಂಬಂಧ ಅಂತ ಕೇಳಬಹುದು. ಸಂಬಂಧ ಇದೆ, ದೊಡ್ಡ ಸಂಬಂಧ ಇದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗೋದು ಅವನ ದೊಡ್ಡ ದೊಡ್ಡ ಕೆಲಸಗಳನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದರಲ್ಲ, ಅವನು ಸಣ್ಣ ಸಣ್ಣ ವಿಷಯಗಳನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದರಲ್ಲಿದೆ. ಯಾವ ವ್ಯಕ್ತಿ ತನ್ನ ಸುತ್ತಲಿನ ಸಣ್ಣ ಜಾಗವನ್ನು ಸ್ವಚ್ಛವಾಗಿ ಶಿಸ್ತಿನಿಂದ ಇಟ್ಟುಕೊಳ್ಳಲಾರನೋ ಅವನ ತಲೆ ಒಳಗಿನ ಆಲೋಚನೆಗಳು ಗಲೀಜಾಗಿಯೇ ಇರುತ್ತವೆ, ಗೊಂದಲಗಳೊಂದಿಗೆ ಕೂಡಿರುತ್ತದೆ. ಗೊಂದಲಗಳ ಮನಸ್ಸು ಯಾವತ್ತೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾನು ನೋಡಿದ ದೊಡ್ಡ ದೊಡ್ಡ ಅಪರಾಧಿಗಳ ಕತೆ ಶುರುವಾಗೋದು ಕೂಡ ಒಂದು ಸಣ್ಣ ತಪ್ಪಿನಿಂದ, ಒಂದು ಸಣ್ಣ ಸುಳ್ಳಿನಿಂದ. ಹವ್ಯಾಸಗಳು ಹಾಗೆ, ಒಳ್ಳೆಯದಾದರೂ ಸರಿ, ಕೆಟ್ಟದ್ದಾದರೂ ಸರಿ, ಅದಕ್ಕೆ ನೀವು ನೀರು ಹಾಕಿ ಪೋಷಿಸಬೇಕಾಗಿಲ್ಲ, ಅದು ತಾನಾಗಿಯೇ ಬೆಳೆಯುತ್ತದೆ. ಹಾಗಾದರೆ ನಿಮ್ಮ ಭವಿಷ್ಯವನ್ನು ಬರೆಯೋದು ಯಾರು? ಆ ದೇವರ? ನಿಮ್ಮ ಹಣೆ ಬರನ? ಖಂಡಿತ ಅಲ್ಲ. ನಿಮ್ಮ ಭವಿಷ್ಯವನ್ನು ನೀವೇ ಬರೆಯೋದು, ಆದರೆ ಪೆನ್ ಹಿಡಿದು ಪೇಪರ್ ಮೇಲಲ್ಲ, ಪ್ರತಿದಿನ ನಿಮ್ಮ ಸಣ್ಣ ಸಣ್ಣ ಹವ್ಯಾಸಗಳ ಮೂಲಕ. ಹೇಳಿ, ಇವತ್ತು ನಿಮ್ಮ ಭವಿಷ್ಯದ ಪುಟದಲ್ಲಿ ಏನು ಬರೆದಿದ್ದೀರಿ? ನಮಸ್ಕಾರ.